ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿರತಕ್ಕಂಥದ್ದು. ಮೈಸೂರಿನ ಮಹಾರಾಜ ಗ್ರೌಂಡ್ಸ್ನಲ್ಲಿ ಸಾರ್ವಜನಿಕರಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆವರೆಗೆ ಎಸ್ ಜಾನಕಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶವಿದೆ. ಬಹುದೊಡ್ಡ ಜನಸಾಗರವೇ ಜಾನಕಮ್ಮ ಅವರ ದರ್ಶನಕ್ಕೆ ಹರಿದು ಬರ್ತಾ ಇದೆ. ಅಲ್ಲಿ ಯಾವುದೇ ಅವಘಡ ಸಂಭವಿಸದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಸಾಕಷ್ಟು ಜನ, ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಹಿತೈಷಿಗಳು ಹರಿದು ಬರ್ತಾ ಇದ್ದಾರೆ. ಮೈಸೂರನ್ನ ತಮ್ಮ ಕಡೆಯ ದಿನಗಳಿಗಾಗಿ ಅವರು ಆಯ್ಕೆ ಮಾಡಿಕೊಂಡ್ರು. ಓಕೆ, ನಮ್ಮ ಜೊತೆ ಸಂಗೀತಗಾರ್ತಿ MD ಪಲ್ಲವಿ ಅವರು ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಪಲ್ಲವಿ ಅವರೇ. ನಮಸ್ಕಾರಮ್ಮ. ಎಸ್ ಜಾನಕಿ ಅವರು ಒಂದು ದಂತಕಥೆ, ದೈವಿಕವಾದಂತಹ ಒಂದು ವಿಶೇಷವಾದ ಸಂಗೀತ ಶಕ್ತಿಯನ್ನ ಹೊಂದಿದ್ದಂತಹ ಒಬ್ರು ಸಂಗೀತ ಮಾಂತ್ರಿಕರು ಅಂತಂದ್ರೆ ತಪ್ಪಾಗ್ಲಾರ್ದು. ನೀವ್ ಅವ್ರನ್ನ ಹೇಗ್ ನೋಡೋದಕ್ಕೆ ಬಯಸ್ತೀರಿ? ನಾನು ಅವ್ರನ್ನ ನಿಜವಾಗ್ಲೂ ಒಂಥರ ಒಂದು ಅಸಾಧ್ಯವಾದ ಶಕ್ತಿ ಉಳ್ಳ ಗಾಯಕಿ. ಅಸಾಧ್ಯ. ಅವರು ಮಾಡಿರುವಂತಹ ಕೆಲಸಗಳು, ಅವರು ಹಾಡಿರುವಂತಹ ಹಾಡುಗಳು, ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿರೋ ಪ್ರಯತ್ನಗಳು, ಆಮೇಲೆ ಕಂಪೋಸಿಷನ್ಸ್ ಹಾಡಿದಾರಲ್ಲ, ಅಸಾಧ್ಯ. ಆ ರೀತಿ ಪರ್ಫೆಕ್ಷನ್ ಅನ್ನ ಅಚೀವ್ ಮಾಡೋದು ನಾಟ್ ಪಾಸಿಬಲ್ ಅಮ್ಮ, ಇಂಪಾಸಿಬಲ್. ಪರಿಪೂರ್ಣವಾದಂತ ಒಂದು ಎಲ್ಲರಲ್ಲೂ ಪರಿಪೂರ್ಣತೆ ಇದೆ. ಅವರು ಹಾಡಿದ ಪ್ರತಿ ಹಾಡಲ್ಲೂ ಪರಿಪೂರ್ಣತೆ ಇದೆ ಅಂತ ಅಲ್ವಾ? ಪ್ರತಿ ಹಾಡು ಕೇಳಿದಾಗ್ಲೂ ಇದಕ್ಕಿಂತ ಚೆನ್ನಾಗಿ ಹಾಡೋದಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಆತರ. ಮತ್ತೆ ಅವ್ರ ಹಾಡುಗಳನ್ನ ನಾವು ಹಾಡಿದಾಗ ಅದರ ಒಂದು 20% ನಾವು ಹಾಡಿದ್ರೆ ಅಷ್ಟು ನಮ್ಮ ಪುಣ್ಯ. ಯಾಕೆಂದ್ರೆ ಅಷ್ಟು ಪರ್ಫೆಕ್ಷನ್ ಅನ್ನ ಅಚೀವ್ ಮಾಡಿದ್ದಾರೆ. ಎಲ್ಲದ್ರಲ್ಲೂ ಎಕ್ಸ್ಪ್ರೆಷನ್ ಇರ್ಬೋದು, ಶ್ರುತಿ, ತಾಳ, ಸಂಗೀತ, ಆಮೇಲೆ ಅದರ ಒಂದು ವಾಯ್ಸ್ ಮಾಡ್ಯುಲೇಷನ್, ಎಲ್ಲದರಲ್ಲೂ ಪರ್ಫೆಕ್ಷನ್. ಓಕೆ ಪಲ್ಲವಿ ಅವರೇ, ನಿಮ್ಗೆ ಸಂಗೀತಗಾರ್ತಿಯಾಗಿ, ನಾವು ಜನಸಾಮಾನ್ಯರಿಗೆ ಕೇಳುವಂಥದ್ದು ಬೇರೆ, ಆದ್ರೆ ಒಬ್ಬ ನುರಿತ ಸಂಗೀತಗಾರ್ತಿಯಾಗಿ ತಮಗೆ ಎಸ್ ಜಾನಕಿ ಅವರ ಗಾಯನದ ಯಾವ ಆಸ್ಪೆಕ್ಟ್ಸ್ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ? ಬೇರೆಯವರಲ್ಲಿ ಇಲ್ವಪ್ಪ, ಇದು ಭಾರಿ ವಿಶೇಷ, ಗಾಡ್ ಗಿಫ್ಟೆಡ್ ಅಂತ ಯಾವ ಆಸ್ಪೆಕ್ಟ್ಸ್ ಅನ್ಸುತ್ತೆ? ಯಾವ ಆಯಾಮಗಳು? ಮೇಡಮ್, ಒಂದೇನಂದ್ರೆ ಆಸ್ ಅ ಸಿಂಗರ್ ನಾನು ಹೇಳೋದಾದ್ರೆ, ಅವರ ವಾಯ್ಸ್ ಮಾಡ್ಯುಲೇಷನ್ ಇತ್ತಲ್ಲ, ಅದು ಯಾರ ಕೈಲೂ ಆಗಲ್ಲ. ಆ ತರ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತಾ ಇದ್ರು ಅವರು. ಆಮೇಲೆ ಚಿತ್ರಗೀತೆಗಳು, ಎಸ್ಪೆಷಲಿ ಚಿತ್ರಗೀತೆಗಳಲ್ಲಿ ಪಿಚ್ ತುಂಬಾ ಹೈ ಇರುತ್ತೆ. ಹೈ ಪಿಚ್ ಕಂಪೋಸಿಷನ್ಸ್ ಜಾಸ್ತಿ ಫಿಲ್ಮ್ ಮ್ಯೂಸಿಕ್ ಅಲ್ಲಿ. ಆದ್ರೆ ಅದು ಅವ್ರಿಗೆ ಯಾವತ್ತೂ ಅವರ ಧ್ವನಿ ತುಂಬಾ ಸಣ್ಣದಾಗಿದೆ, ಕೀರಲಾಗಿದೆ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ಅವರು ಏನು ಮಧ್ಯ ಸ್ಥಾಯಿಯಲ್ಲಿ ಅಥವಾ ಕೆಳಗಿನ ಸ್ಥಾಯಿಯಲ್ಲಿ ಎಷ್ಟು ಒಂದು ಡೆಪ್ತ್ ಇತ್ತು ವಾಯ್ಸ್ ಅಲ್ಲಿ, ಹೈ ಪಿಚ್ ಹಾಡಿದಾಗ್ಲೂ ಅಷ್ಟೇ ಡೆಪ್ತ್ ಇರ್ತಿತ್ತು ಅವ್ರ ವಾಯ್ಸ್ ಅಲ್ಲಿ. ಅದು ಹೇಗೆ ಅವ್ರು ಸಾಧಿಸಿದ್ರು ನನಗೆ ಗೊತ್ತಿಲ್ಲ. ಅದು ತುಂಬಾ ಕಷ್ಟ ಅದನ್ನ ಸಾಧಿಸೋದು. ಆಮೇಲೆ ಯಾವುದೇ ಹಾಡು ಇದ್ರೂನು ಅದರಲ್ಲಿ ಎಕ್ಸ್ಪ್ರೆಷನ್, ಒಂದು ಚಿತ್ರಗೀತೆಗೆ ಬೇಕಾದ ಎಕ್ಸ್ಪ್ರೆಷನ್ ಹೇಗೆ ಅವರು ತುಂಬುತ್ತಾ ಇದ್ರು ಅಂದ್ರೆ, ಅದು ಬೇರೆ ಯಾರು ಆತರ ಎಕ್ಸ್ಪ್ರೆಷನ್ ಅನ್ನ ತುಂಬುತ್ತಾ ಇರ್ಲಿಲ್ಲ. ನೀವು ನೋಡಿ, ಅದೊಂದು ಹಾಡಿದೆಯಲ್ಲ, ತಮಿಳ್ ಹಾಡು, ನನ್ನ ಅಂತ ಒಂದ್ ವಾಯ್ಸ್ ಓಪನ್ ಮಾಡ್ತಾರಲ್ಲಿ. ಆ ತರದ್ದೆಲ್ಲ ಎಷ್ಟೊಂದು ಮಾಡಿದಾರ ಅವರು. ಅದನ್ನ ನಾವು ಅಂದ್ರೆ ಇಮಿಟೇಟ್ ಮಾಡಿದ್ರೆ ಅವ್ರನ್ನ ಇಮಿಟೇಟ್ ಮಾಡ್ದಂಗ ಆಗ್ಬಿಡತ್ತೆ. ಬಟ್ ಅದರಿಂದ ಸ್ಫೂರ್ತಿ ತಗೊಂಡು ವಾಯ್ಸ್ ಅನ್ನ ಹೇಗೆ ಬೇರೆ ಬೇರೆ ತರ ಯೂಸ್ ಮಾಡ್ಬೋದು ಅಂತ ಕಲ್ತ್ಕೋಬಹುದು ಅವರಿಂದ. ನೀವ್ ಹೇಳಿದಾಗ ಒಂದ್ ಮಾತು ನೆನಪಾಗತ್ತೆ MD ಪಲ್ಲವಿ ಅವರೇ, ನವನವೋನ್ಮೇಷ ಶಾಲಿನಿ ಪ್ರತಿಭಾ ಅಂತ ಒಂದು ಮಾತು ಬರುತ್ತೆ. ಅಂದ್ರೆ ಎಷ್ಟು ಹೊಸದಾಗಿ ನೀವು ಅನ್ವೇಷಣೆ ಮಾಡ್ತಾ ಹೋದಷ್ಟು ತೆರೆಕೊಳ್ಳುವಂತದ್ದು ಪ್ರತಿಭೆ ಅಂತ. ಸೊ ಹಾಗಿದ್ರು ಅಂತ ಅನ್ಸುತ್ತೆ ಜಾನಕಿ ಅಮ್ಮ. ಅಯ್ಯೋ, ಅವರು ಮಗು ತರ ಮನ್ಸು ಅವ್ರದ್ದು. ನಾವು ಸ್ಟೇಜ್ ಅಲ್ದೆ ನಾರ್ಮಲ್ ಜೀವನದಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ಮಗುವಿನ ಹಾಗಿದ್ರವ್ರು. ತುಂಬಾ ನಕ್ಕೊಂಡು ಪ್ರೀತಿಯಿಂದ ಎಲ್ರು ಪ್ರೀತಿಯಿಂದ ಮಾತಾಡ್ಸೋರು. ಆದ್ರೆ ಸ್ಟೇಜ್ ಮೇಲೆ ಹೋದ್ರೆ ಸಿ ಅಶ್ವಥ್ ಅವ್ರು ಒಂದು ವರ್ಡ್ ಯೂಸ್ ಮಾಡ್ತಾರೆ, ರಾಕ್ಷಸಿ ಅಂತ. ಆತರ ಅವರು ಸ್ಟೇಜ್ ಮೇಲೆ ಹೋಗಿ ಮೈಕ್ ಕೈಯಲ್ಲಿ ಬಂತು ಅಂದ್ರೆ, ಸ್ಟೇಜ್ ಅಥವಾ ರೆಕಾರ್ಡಿಂಗ್ ಸ್ಟುಡಿಯೋ ಎಲ್ಲಿ ಅವ್ರು ಹಾಡ್ತಾ ಇದ್ರು, ಮೈಕ್ ಮುಂದೆ ಬಂದ್ರು ಅಂದ್ರೆ ರಾಕ್ಷಸಿ. ಅಂದ್ರೆ ಯಾರು ಅವ್ರನ್ನ ಒಂದು ಬೆರಳು ಹಿಂಗ್ ತೋರ್ಸಂಗಿಲ್ಲ, ಇದು ಸರಿ ಇಲ್ಲ, ಇದು ಕಡಿಮೆ ಆಯ್ತು, 1% ಕಡಿಮೆ ಇತ್ತು ಅಂತ ಇಲ್ವೇ ಇಲ್ಲ. 50,000 ಹಾಡುಗಳಲ್ಲಿ ಒಂದು ಹಾಡು ತೋರ್ಸ್ಬಿಡಿ ಸರಿ ಹಾಡಿಲ್ಲ ಅಂತ. ಓಕೆ,
ಎಂ.ಡಿ. ಪಲ್ಲವಿ ಅವರು ಮಾತನಾಡ್ತಾ ಇರುವಾಗ ಬೇರೆಯವ್ರ ತರ ಅಲ್ಲ. ಎಂ.ಡಿ. ಪಲ್ಲವಿ ಅವರು ಎಸ್ ಜಾನಕಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ನಾವು ಬಹಳ ವಿಶೇಷತೆಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ತೀವಿ, ಹುಡುಕ್ತಿವಿ. ಯಾಕಂದ್ರೆ ಇಬ್ರು ಒಂದು ಸಂಗೀತ ರಸಿಕರಿಗೆ ಸದಾ ರಸದೌತಣವನ್ನ ಉಣಬಡಿಸುವಂತವ್ರು. ಎಂ.ಡಿ. ಪಲ್ಲವಿ ಅವರೇ, ವಿಶೇಷ ಅಂತ ಕೆಲವೊಂದು ಹಾಡುಗಳು ನಿಮ್ಗೆ ಅನ್ಸುತ್ತೆ? ಈಗ ಎಸ್ ಜಾನಕಿ ಅವ್ರದ್ದು ಇಂಥ ಹಾಡು ಭಾರಿ ವಿಶೇಷ ಅಪ್ಪ, ನನಗೆ ಎಸ್ ಜಾನಕಿ ಅಂದ ತಕ್ಷಣ ಇದು ತಲೆಗೆ ಬರುತ್ತೆ. ಯಾವ್ದಾದ್ರು ಒಂದೆರಡು ಹಾಡನ್ನ ನೆನ್ಪು ಮಾಡ್ಕೊಳ್ಬಹುದಾ? ಮೇಡಮ್, ತುಂಬಾ ಇದೆ, 106 ಹಾಡು, 1-2 ಹಾಡಲ್ಲ. ನನಗೆ ಹೊಳೆದಿದ್ದು ಇವಾಗ ಹೇಳ್ತೀನಿ, ಬಟ್ ಅಂದ್ರೆ ಇಡೀ ದಿನ ಹಾಡ್ಬೋದು, ಅಷ್ಟು ಹಾಡಿದೆ. ನನಗೆ ತುಂಬಾ ಅವ್ರ ದನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ಸಿದ್ದು ಕೆಲವು ಹಾಡುಗಳು ನೋಡಿ. ನೋಡು ಬಾ ನಮ್ಮೂರ, ನೋಡು ಬಾ ನಮ್ಮೂರ, ನೋಡು ಬಾ ಇದು. ಅಥವಾ ನಗಿಸಲು ನೀನು ನಗುವೆನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ ಇದಿರ್ಬೋದು. ಅಥವಾ ತೆರೆದಿದೆ ಮನ ಓ ಬಾತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ ಅತಿಥಿ ಇದು. ಅಥವಾ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಇದಿರ್ಬೋದು. ಅಥವಾ ಯಾರಿವರು ಈ ಮನ್ಮಥನು ಇದಿರ್ಬೋದು. ಅಥವಾ ಹೋಗದಿರಲೋ ರಂಗ ಬಾಗಿಲಿಯೋದಾಚೆ ಹೋಗದಿರಲೋ ರಂಗ. ನೋಡಿ ಎಷ್ಟು ಡೈವರ್ಸಿಟಿ, ಎಷ್ಟು ವೆರೈಟಿ ಇದೆ ಅವ್ರ ಹಾಡುಗಳಲ್ಲಿ. ಅಯ್ಯೋ, ಇಟ್ಸ್ ಅನ್ಮ್ಯಾಚಬಲ್ ವಾಯ್ಸ್. ಈ ತರದ ವಾಯ್ಸ್ ಮತ್ತೆ ಹುಟ್ಟಿ ಬರಲ್ಲ. ಭಾರತದ ಅಷ್ಟೇ ಯಾಕೆ, ಪ್ರಪಂಚದ ಅನೇಕ ಬಗೆಯ ಸಂಗೀತಗಾರರನ್ನ ನೀವು ನೋಡಿರ್ತೀರಾ, ಭೇಟಿ ಮಾಡಿರ್ತೀರಾ, ಆ ಪ್ರಪಂಚದಲ್ಲಿ ಪಳಗಿದಂತವ್ರು. ಎಸ್ ಜಾನಕಿ ಅವರಂತ ಒಂದು ಪರಿಪೂರ್ಣ ಸಂಗೀತಗಾರ್ತಿ, ಪರಿಪೂರ್ಣ ಮ್ಯೂಸಿಷಿಯನ್ ಬಹುಶಃ ರೇರೆಸ್ಟ್ ಆಫ್ ದ ರೇರ್ ಅಂತ ಅನ್ಸುತ್ತೆ, ಹೌದಾ? ಹೌದು ಮೇಡಮ್, ರೇರ್, ವೆರಿ ರೇರ್. ಇಂಥ ಟ್ಯಾಲೆಂಟ್, ಇಂಥ ಪ್ರಬುದ್ಧವಾದ ಒಂಥರ ಒಂದು ಏನಂತಾರೆ, ಇಷ್ಟು ಎತ್ತರದ ಟ್ಯಾಲೆಂಟ್ ತುಂಬಾ ಕಷ್ಟ. ಅಂದ್ರೆ ಒಂದು ಫಿಲಂ ಮ್ಯೂಸಿಕ್ ಅನ್ನೋ ಒಂದು ಜಾನರ್ ಇದೆಯಲ್ಲ, ಅದಕ್ಕೆ ಸಂಪೂರ್ಣ ಜಸ್ಟಿಸ್ ಅನ್ನ ನೀಡಿದಂತ ಒಂದು ದನಿ.